ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡಕ. ಮೋದಿ ಅವರದ್ದು 56 ಇಂಚಿನ ಎದೆಗಾರಿಕೆಯಂತೆ. ಅವರು ವಿಶ್ವಗುರು ಅಂತೆ. ಅವರು ಭಯಂಕರ ವಾಕ್ಪಟು ಅಂತೆ. ಇನ್ನು ಮೋದಿ ಅವರ ರೈಟ್ ಹ್ಯಾಂಡು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಉಕ್ಕಿನ ಮನುಷ್ಯ ಅಂತೆ, ಲೋಹದ ಪುರುಷರಂತೆ, ಚಾಣಕ್ಯ ಅಂತೆ, ಎಲ್ಲವನ್ನ ಎದುರಿಸಿ ಮೆಟ್ಟಿ ನಿಲ್ತಾರಂತೆ. ಅಬ್ಬಬ್ಬಬ್ಬಬ್ಬಬ್ಬ, ಈ ಗೋಧಿ ಮೀಡಿಯಾಗಳು ಮತ್ತು ಬಿಜೆಪಿ ಐಟಿ ಸೆಲ್ ಇವರಿಬ್ಬರನ್ನ ಅತಿ ಮಾನುಷರಂತೆ ಚಿತ್ರಿಸಿತು. ಇವರೇ ಮಾಸ್ಟರ್ ಪೀಸ್, ಇವರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬಂತೆ ಬಿಂಬಿಸಿತು. ಇದೇ ಸತ್ಯ ಇರಬಹುದು ಅಂತ ಕಳೆದ 1 ದಶಕದಲ್ಲಿ ಕೋಟಿ ಕೋಟಿ ಜನ ಕೂಡ ನಂಬಿಬಿಟ್ರು. ಆದರೆ ಅವರಿಬ್ಬರು ಎಂತಹ ಪಲಾಯನವಾದಿಗಳು ಅನ್ನೋದು ಈಗ ದೇಶದ ಮುಂದೆ ಜಗಜ್ಜಾಹೀರಾಗಿದೆ. ಅವರೆಂತಹ ಪುಕ್ಕಲರು, ಅವರೆಷ್ಟು ಹೇಡಿಗಳು ಅನ್ನೋದು ಕಳೆದ 20 ದಿನಗಳಲ್ಲಿ ದೇಶಕ್ಕೆ ಗೊತ್ತಾಗ್ಬಿಡ್ತು. ಜಂತರ್ ಮಂತರ್ನ ಒಂದು ಹೋರಾಟ, ವಿಪಕ್ಷಗಳ ಒಂದು ಹಠ, ಈ ಸೋ ಕಾಲ್ಡ್ ವಿಶ್ವಗುರು ಮತ್ತು ಐರನ್ ಮ್ಯಾನ್ ಅವರ ವಾಸ್ತವವನ್ನ ಬಯಲು ಮಾಡಿಬಿಟ್ಟಿದೆ. 56 ಇಂಚಿನ ಎದೊಳಗೆ ಎಷ್ಟು ಭಯ, ಆತಂಕ, ಹೆದರಿಕೆ ಇದೆ ಅನ್ನೋದು ಈಗ ದೇಶಕ್ಕೆ ಗೊತ್ತಾಯಿತು. ಅವರು ಉಕ್ಕಿನ ಮನುಷ್ಯ ಅಲ್ಲ, ಓಡಿ ಹೋಗು ಮನುಷ್ಯ ಅಂತಾನೂ ದೇಶಕ್ಕೆ ಗೊತ್ತಾಗ್ಬಿಡ್ತು. ಪರೀಕ್ಷಾ ಅಕ್ರಮಗಳ ವಿರುದ್ಧ ಹೋರಾಡಿದ ವಿದ್ಯಾರ್ಥಿಗಳ ಮೇಲೆ ದೆಹಲಿಯಲ್ಲಿ ನಡೆದ ಪೊಲೀಸ್ ದೌರ್ಜನ್ಯದ ಬಗ್ಗೆ ದೇಶದ ಸಂಸತ್ನಲ್ಲಿ ನಿಂತು ಒಂದಕ್ಷರ ಮಾತಾಡೋಕೆ ಮೋದಿ ಮತ್ತು ಅಮಿತ್ ಶಾಗೆ ಧೈರ್ಯ ಇಲ್ಲ. ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಹಿಂಸೆ ಮಾಡಿ ದೆಹಲಿಯಲ್ಲಿ ದಂಗೆ ಸ್ಥಿತಿ ನಿರ್ಮಾಣ ಮಾಡಲು ಕಾರಣರಾದವರು ಯಾರು ಅನ್ನೋ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲು, ಅವರ ಮೇಲೆ ಕ್ರೂರವಾಗಿ ವರ್ತಿಸಲು ಆದೇಶ ಕೊಟ್ಟವರು ಯಾರು ಎಂಬ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇಲ್ಲ. ಹಾಗಾಗಿ ಕಳೆದ 20 ದಿವಸಗಳಲ್ಲಿ ಅವರಿಬ್ಬರು ತಲೆಮರೆಸ್ಕೊಂಡೇ ಓಡಾಡಿದರು. ಲೋಕಸಭೆಯ ಅಧಿವೇಶನಕ್ಕೆ ಕಾಲಿಟ್ಟಿರಲಿಲ್ಲ. ವಿಪಕ್ಷಗಳ ಪ್ರಶ್ನೆಗೂ ಉತ್ತರಿಸಿಲ್ಲ, ದೇಶದ ಪ್ರಶ್ನೆಗೂ ಉತ್ತರಿಸಿಲ್ಲ, ವಿದ್ಯಾರ್ಥಿಗಳ ಪ್ರಶ್ನೆಗೂ ಉತ್ತರಿಸಿಲ್ಲ. ಇವತ್ತು ಕೊನೆಯ ದಿನ ಲೋಕಸಭೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಪ್ರತ್ಯಕ್ಷರಾದರು. ಆದರೆ ಸ್ಪೀಕರ್ ಅವರು ಹಾಗೆ ಪೀಠಕ್ಕೆ ಬಂದು ಲೋಕಸಭೆಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಮೋದಿ ಬಂದ್ರು, ಹೋದ್ರು, ಅಮಿತ್ ಶಾ ಬಂದ್ರು, ಹೋದ್ರು. ಆದರೆ ಒಂದು ಮಾತು ಆಡೋಕೆ ಅವರಲ್ಲಿ ಧೈರ್ಯ ಇರಲಿಲ್ಲ. ಈ ಪಲಾಯನವಾದಿಗಳನ್ನ ಬಚಾವ್ ಮಾಡೋಕೆ ಸ್ಪೀಕರ್ ಕೊನೆಯ ದಿನದ ಕಲಾಪ ನಡೆಯಲು ಅವಕಾಶ ಕೊಟ್ಟಿಲ್ಲ. ಸ್ಪೀಕರ್ ಬಂದ್ರು, ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಅದಕ್ಕೆ ಓಂ ಬಿರ್ಲಾ ಅವರನ್ನ ಮೋದಿ ಸರ್ಕಾರದ ಗುಲಾಮ ಅಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ನಾನು ನಾಳೆ ಅಧಿವೇಶನದಲ್ಲಿ ಮಾತಾಡೋಕೆ ರೆಡಿ ಇದ್ದೇನೆ ಅಂತ ನಿನ್ನೆ ಅಮಿತ್ ಶಾ ಹೇಳಿದ್ರು. ಆದರೆ ಇವತ್ತು ಲೋಕಸಭೆ ಅಧಿವೇಶನವೇ ನಡೆಯಲಿಲ್ಲ. ಸ್ಪೀಕರ್ ಅವರು ಕೊನೆಯ ದಿನದ ಕಲಾಪ ನಡೆಸದೆ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಅವರಲ್ಲಿ ನಿಜವಾಗಿಯೂ ಎದೆಗಾರಿಕೆ ಇದ್ದಿದ್ರೆ, ಅವರು ಐರನ್ ಮ್ಯಾನ್ ಆಗಿದ್ದಿದ್ರೆ ಸಂಸತ್ನಲ್ಲಿ ನಿಂತು ಉತ್ತರ ಕೊಡ್ತಾ ಇದ್ರು, ತಮ್ಮ ಹೊಣೆಗಾರಿಕೆ ತೋರಿಸ್ತಾ ಇದ್ರು. ಆದರೆ ಇಬ್ರು ಪಲಾಯನ ಮಾಡಿದ್ದಾರೆ. ಈವರೆಗೆ ಲೋಕಸಭೆಯಲ್ಲಿ ನಿಂತು ಗಂಟೆಗಟ್ಟಲೆ ಮಾತಾಡ್ತಾ ಇದ್ದವರು ಈ ಸಲ ಒಂದಕ್ಷರೂ ಮಾತಾಡಿಲ್ಲ. ಅಂದ್ರೆ ಅವರು ಪಲಾಯನ ಮಾಡಿದ್ದಾರೆ ಅಂತಾನೆ ಅರ್ಥ. ಪುಕ್ಕಲರು ಮತ್ತು ಹೇಡಿಗಳು ಮಾತ್ರ ಹೀಗೆ ಮಾಡೋದು. ಅವರು ತಮಗೆ ಸಂಕಷ್ಟ ಬಂದಾಗ, ಕಠಿಣ ಪ್ರಶ್ನೆಗಳು ಎದುರಾದಾಗ, ತಮ್ಮ ಬಳಿ ಸಮರ್ಥನೆ ಇಲ್ಲದಿದ್ದಾಗ, ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯವಾಗದಿದ್ದಾಗ ಪಲಾಯನ ಮಾಡ್ತಾರೆ, ಹೊಣೆಗಾರಿಕೆ ತೋರಿಸೋದಿಲ್ಲ. ಮೋದಿ ಮತ್ತು ಅಮಿತ್ ಶಾ 2026ರ ಮುಂಗಾರು ಅಧಿವೇಶನದಿಂದ ಪಲಾಯನ ಮಾಡಿರೋದು ಪಕ್ಕ. ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮೋದಿ ಮತ್ತು ಅಮಿತ್ ಶಾ ಹೀಗೆ ಪಲಾಯನ ಮಾಡಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಸಿ ಬಳದಂತಾಗಿದೆ. ರಾಹುಲ್ ಗಾಂಧಿ ಹೇಳಿದ್ದೇ ಸತ್ಯವಾಯ್ತು ನೋಡಿ. ಅವರ ಬಲೂನ್ ಸಿಡಿದು ಹೋಗಿದೆ. ಅವರಿಗೆ ಧೈರ್ಯವಿಲ್ಲ ಅಂತ ರಾಹುಲ್ ಹೇಳಿದ್ರು. ಇಬ್ಬರ ಪಲಾಯನ ನೋಡಿದ ಮೇಲೆ ರಾಹುಲ್ ಗಾಂಧಿ ಹೇಳಿದ್ದೇ ಸತ್ಯ ಅಂತ ದೇಶಕ್ಕೆ ಅರ್ಥ ಆಗ್ತಾ ಇದೆ. ದೇಶದ ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ವೇದಿಕೆ ನಮ್ಮ ಸಂಸತ್ತು. ದೇಶದ ಜನರ ಸಮಸ್ಯೆಗಳಿಗೆ ಉತ್ತರ ಸಿಗಬೇಕಾದ ಜಾಗ ಅದು. ಎಲ್ಲ ಪ್ರಶ್ನೆಗಳಿಗೆ ಆ ಮನೆಯಲ್ಲಿ ಉತ್ತರ ಸಿಗಲೇಬೇಕು. ಉತ್ತರ ಕೊಡಬೇಕಾದ ಹೊಣೆಗಾರಿಕೆಯಲ್ಲಿರುವವರು ಅಲ್ಲಿ ನಿಂತು ಉತ್ತರ ಕೊಡಲೇಬೇಕಾಗತ್ತೆ. ಅಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡಬೇಕು ಕೂಡ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಿಸಲು ಸಾಧ್ಯವಾಗದೇ ಇದ್ರೆ ಅಂಥವರು ಅಧಿಕಾರದಲ್ಲಿರಲು ಅರ್ಹರೇ ಅಲ್ಲ. ಅವರಿಗೆ ದೇಶ ನಡೆಸಲು ಯಾವ ಯೋಗ್ಯತೆಯೂ ಇರುವುದಿಲ್ಲ. ದುರಾದೃಷ್ಟ ಅಂದ್ರೆ ಅಯೋಗ್ಯರೇ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಅಯೋಗ್ಯರಿಗೆ ಬಿಲ್ಡಪ್ಗಳು ಬೇರೆ ಕೇಳು. ಕಳೆದ 1 ದಶಕದಿಂದ ಗೋಧಿ ಮೀಡಿಯಾಗಳು ಬಿಲ್ಡಪ್ ಕೊಡ್ತಾನೆ ಬಂತು. ಪ್ರಶ್ನಿಸಬೇಕಾದವರು ಪಾದ ನೆಕ್ತಾ ಕೂತ್ರು. ಈ ಗೋಧಿ ಮೀಡಿಯಾಗಳು ರಾಹುಲ್ ಗಾಂಧಿಯನ್ನ ಸುತ್ತುವರಿದು ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತೆ. ಆದರೆ ಅಮಿತ್ ಶಾರನ್ನ ಹಾಗೆ ಸುತ್ತುವರಿದು ಪ್ರಶ್ನಿಸುವ ತಾಕತ್ತು ಇವರಲ್ಲಿಲ್ಲ.
ಅಮಿತ್ ಶಾರನ್ನ ಕಂಡ್ರೆ ದೂರದಲ್ಲೇ ನಿಂತು ತಮ್ಮ ಕುರ್ತಾ ಚೆನ್ನಾಗಿದೆ, ನಿಮ್ಮ ಜುಬ್ಬ ಸೂಪರ್ ಆಗಿದೆ ಅಂತ ಅಲ್ಲೂ ಬಕೆಟ್ ಹಿಡಿಯೋ ಕೆಲಸವನ್ನೇ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇವಲ ವಿಪಕ್ಷಗಳು ಸರ್ಕಾರವನ್ನ ಪ್ರಶ್ನಿಸಿದ್ರೆ ಸಾಕಾಗೋದಿಲ್ಲ ರೀ, ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಬೇಕು. ಈಗ ನಮ್ಮ ಪ್ರಜಾಪ್ರಭುತ್ವದ ಸ್ಥಿತಿ ಹೇಗಾಗಿದೆ ಅಂದ್ರೆ, ಸಂಸತ್ತಿನಲ್ಲಿ ವಿಪಕ್ಷಗಳು ಪ್ರಶ್ನಿಸಿದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ, ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳಲ್ಲ. ರಾಹುಲ್ ಗಾಂಧಿಯನ್ನ ಸುತ್ತುವರಿದು ಪ್ರಶ್ನೆ ಕೇಳುವಂತೆ ಅವರು ಅಮಿತ್ ಶಾರನ್ನ ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ಅಮಿತ್ ಶಾ ಮುಂದೆ ಅವರ ಕೈ ಕಂಪಿಸುತ್ತೆ. ಇವರ ಪ್ರಶ್ನೆ ಏನಿದ್ರು ವಿರೋಧ ಪಕ್ಷಗಳಿಗೆ ಮಾತ್ರ. ಇದು ಒಂದು ಜರ್ನಲಿಸಮ್ ಏನ್ರಿ? ಅಧಿಕಾರಸ್ಥರನ್ನ ಪ್ರಶ್ನೆ ಮಾಡಲು ನಿಮಗೆ ಭಯವಿದ್ರೆ ನೀವು ಯಾಕ್ರಿ ಮಾಧ್ಯಮದಲ್ಲಿರಬೇಕು? ಎಲ್ಲಾದ್ರೂ ಹೋಗಿ ಗುಜರಿ ಹೆಕ್ಕಿ ಜೀವನ ಮಾಡ್ರಿ, ಅದರಲ್ಲಿ ನೈತಿಕತೆ ಇರುತ್ತೆ. ನೈತಿಕತೆ ಬಿಟ್ಟು ಇಂಥ ಭಂಡ ಜೀವನ ಮಾಡೋಕೆ ನಿಮಗೆ ಮಾಧ್ಯಮ ಯಾಕೆ ಬೇಕು? ನಿಜ, ಅಧಿಕಾರದಲ್ಲಿರುವ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದರೆ ಅದರಿಂದ ನಿಮಗೆ ಅಪಾಯ ಬರಬಹುದು, ಅದರಿಂದ ನಿಮ್ಮ ಕೆಲಸ ಹೋಗ್ಬೋದು, ನಿಮ್ಮ ಜೀವನ ಕಷ್ಟಕ್ಕೆ ಸಿಲುಕಬಹುದು. ಆದರೆ ಪ್ರಶ್ನೆಯನ್ನೇ ಕೇಳದಿದ್ರೆ ಅದರಿಂದ ದೇಶಕ್ಕೆ ಅಪಾಯ ಇದೆ, ದೇಶಕ್ಕೆ ಕಷ್ಟ ಬರುತ್ತೆ. ಗೋಧಿ ಮೀಡಿಯಾಗಳೇ ಹೇಳುವ ಹಾಗೆ ವ್ಯಕ್ತಿಗಿಂತ ನಮಗೆ ದೇಶವೇ ಮುಖ್ಯ ಆಗಬೇಕಲ್ಲ. ಪತ್ರಕರ್ತರ ಕೈಯಲ್ಲಿರುವ ಮೈಕ್ ಕೇವಲ ಮೈಕ್ ಅಲ್ಲ, ಅದು ಜನರ ಧ್ವನಿ, ಅದು ತೆರಿಗೆ ಕಟ್ಟುವ ನಾಗರಿಕನ ಪ್ರಶ್ನೆ, ಅದು ಉದ್ಯೋಗಕ್ಕಾಗಿ ಕಾಯ್ತಾ ಇರುವ ಯುವಕನ ಪ್ರಶ್ನೆ, ಅದು ತನ್ನ ಮಗುವಿನ ಭವಿಷ್ಯದ ಬಗ್ಗೆ ಆತಂಕದಲ್ಲಿರುವ ತಂದೆ ತಾಯಿಯ ಪ್ರಶ್ನೆ, ಅದು ನ್ಯಾಯಕ್ಕಾಗಿ ಕಾಯ್ತಾ ಇರುವ ವಿದ್ಯಾರ್ಥಿಯ ಪ್ರಶ್ನೆ. ಆ ಪ್ರಶ್ನೆಯನ್ನ ಅಧಿಕಾರಸ್ಥನ ಪಾದಕ್ಕೆ ಅಡವಿಟ್ರೆ, ಅದನ್ನ ವಿಪಕ್ಷಗಳ ಮೇಲೆ ಅಸ್ತ್ರವಾಗಿ ಬಳಸಿದರೆ ಅದರಿಂದ ದೇಶ ಉದ್ಧಾರ ಆಗುತ್ತೇನ್ರಿ? ಈಗ ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಇದೆ ನೋಡಿ. ಪ್ರಶ್ನಿಸಬೇಕಾದವರು ಮಾಧ್ಯಮಗಳು, ಆದರೆ ಈಗ ಜನರು ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಯಾಕೆ ಮೋದಿ ಮತ್ತು ಅಮಿತ್ ಶಾರನ್ನ ಪ್ರಶ್ನಿಸಲ್ಲ? ಅಧಿಕಾರದಲ್ಲಿರುವವರನ್ನ ಯಾಕೆ ಪ್ರಶ್ನಿಸಲ್ಲ? ಕೇವಲ ವಿಪಕ್ಷದವರಿಗೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ? ನೀವು ಜನರ ಸಮಸ್ಯೆಯನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈ ವಿಷಯದಲ್ಲಿ ಯಾಕೆ ಪ್ರೈಮ್ ಟೈಮ್ ಡಿಬೇಟ್ ಮಾಡಲ್ಲ ಅಂತ ಜನರು ದಿನಾಲೂ ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಾಧ್ಯಮಗಳು ಜನರಿಗೆ ಪ್ರಶ್ನೆ ಕೇಳ್ತಾ ಇದ್ವು, ಈಗ ಜನರೇ ಮಾಧ್ಯಮಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದಂತೂ ಸತ್ಯ, ಅಧಿಕಾರದ ಮುಂದೆ ಮಂಡಿಯೂರಿ ವಿರೋಧ ಪಕ್ಷದ ಮುಂದೆ ಘರ್ಜಿಸುವ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಮಾಧ್ಯಮಗಳು ಅಧಿಕಾರಸ್ಥರ ಮುಂದೆ ಮೌನವಾಗಿದ್ರೆ, ಸಂಸತ್ತಿನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ರೆ ಜನರ ಪ್ರಶ್ನೆಗಳನ್ನ ಯಾರು ಕೇಳಬೇಕು? ಪತ್ರಿಕೋದ್ಯಮ ಅಂದ್ರೆ ಅಧಿಕಾರದ ಅರಮನೆಯ ಬಾಗಿಲಲ್ಲಿ ನಿಂತು ನಮಸ್ಕರಿಸುವ ಕೆಲಸ ಅಲ್ಲ, ಅದು ಅಧಿಕಾರದ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಕೇಳುವ ಕೆಲಸ ಮಾಡಬೇಕು. ಸಂಸತ್ತಿನಲ್ಲಿ ಉತ್ತರ ಸಿಗದಿದ್ರೆ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು, ಮಾಧ್ಯಮಗಳು ಪ್ರಶ್ನಿಸದಿದ್ರೆ ಜನರು ಪ್ರಶ್ನಿಸಬೇಕು. ಆ ಜನರು ಪ್ರಶ್ನಿಸುವುದನ್ನು ತಡೆಯಲು ಇಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಜನರ ಪ್ರಶ್ನೆಗಳೇ ಶಾಶ್ವತ. ಮೋದಿ ಮತ್ತು ಅಮಿತ್ ಶಾ ಆ ಪ್ರಶ್ನೆಗಳಿಗೆ ಉತ್ತರಿಸದೆ ಪಲಾಯನ ಮಾಡಿರ್ಬೋದು. ಅವರ ಆ ಪಲಾಯನ ರಾಜಕೀಯವಾಗಿ ಅವರಿಗೆ ಹೊಡೆತ ಕೊಡಲಿದೆ. ಅವರ ರೆಡಿಮೇಡ್ ವ್ಯಕ್ತಿತ್ವಕ್ಕೆ ಅದರಿಂದ ದೊಡ್ಡ ಡ್ಯಾಮೇಜ್ ಆಗಿದೆ. ಇನ್ಮುಂದೆ ಅವರ ಪಲಾಯನವಾದಿಗಳು, ಪುಕ್ಕಲರು, ಹೇಡಿಗಳಾಗಿ ಅವರು ಗುರುತಿಸಿಕೊಳ್ತಾರೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.